ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ಸೊ ಹಿಂದಿನ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ನಮ್ಮ ಮಮ್ಮಿ ಆಲ್ರೆಡಿ ಹೇಳಿದ್ರು ನಮ್ಮ ಮಂಜು ಚಿಕ್ಕಿ ಅವರು ಊರಿಗೆ ಹೋಗ್ತಾರೆ ಅಂತ. ನಾವು ಅಜ್ಜಿ ಮನೆಗೆ ಬಂದು ಒಂದು ವಾರ ಆಗಿತ್ತು. ಆದರೆ ಶಿಲ್ಪ ಚಿಕ್ಕಿ ಮನೆ, ಅಜ್ಜಿ ಮನೆ ಅಂತ ಸುತ್ತಾಡ್ಕೊಂಡೇ ಇದ್ವಿ. ಸೊ ಇವತ್ತು ಚಿಕ್ಕಿ ಅವರು ಊರಿಗೆ ಹೋಗ್ತಾರೆ, ಮಂಜು ಚಿಕ್ಕಿಯವರು. ಸೊ ಅದಕ್ಕೆ ಅರಿಶಿನ ಕುಂಕುಮ ಕೊಡ್ತಿದ್ದೆ ಅವ್ರಿಗೆ. ನೋಡಿ ರೆಡಿಯೆಲ್ಲ ಆಗಿ ಕುಂತಿದ್ದಾರೆ. ಆದರೆ ಅವರೆಲ್ಲ ಬೆಳಗ್ಗೆನೇ ಹೊರಡೋಕ್ಕೆ ರೆಡಿಯಾಗಿದ್ದರು. ಯಾಕಂದರೆ ಮಧ್ಯಾಹ್ನಕ್ಕೆ ಹೋಗೋದಾದರೆ ತುಂಬ ಬಿಸಿಲಿರುತ್ತೆ, ಆಮೇಲೆ ಟ್ರಾಫಿಕ್ ಇರುತ್ತೆ ಅಂತ. ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಿತ್ತು ಅಲ್ವಾ. ಸೊ ಅದಕ್ಕೆ ಅವ್ರು ಒಂದು ಸ್ವಲ್ಪ ಬೆಳಗ್ಗೆನೇ ಎದ್ದು ನಾಷ್ಟ ಎಲ್ಲ ಮಾಡಿದರು. ಸೊ ನೋಡಿ ಧನುಗೆ ಈಕೊಳಕ್ಕೆ ಬರಲ್ಲ ಅಂದ್ಬಿಟ್ಟಿದ್ದೆ, ಆದರೆ ಅವಳು ಪಟ್ ಅಂತ ಹಂಗೆ ಒರೆಸ್ಕೊಬಿಟ್ಲು. ನೆಕ್ಸ್ಟು ಇವಾಗ ಅವ್ರು ಹೋದರೆ ನಾವಿರ್ತೀವಿ. ನಾವು ಇನ್ನೇನು ಮಧ್ಯಾಹ್ನಕ್ಕೆ ಹೊರಡಬೇಕು, ನೋಡಬೇಕು. ಅಂದರೆ ಬಿಸಿಲು ಕಮ್ಮಿ ಆದಮೇಲೆ ಹೋಗೋದಾ ಇಲ್ಲ ಏನು ಮಾಡೋದು ಅಂತ. ಸೊ ಈಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು. ಅವರೆಲ್ಲ ಬಾಯ್ ಮಾಡ್ತಿದ್ದಾರೆ ಹೊರಡೋಕ್ಕೆ, ನನಗೂ ಬಾಯ್ ಮಾಡ್ತಿದ್ದಾರೆ ನೋಡಿ. ಸೊ ಅವರೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಲಗೇಜ್ ಎಲ್ಲ ಜಾಸ್ತಿ ಇತ್ತು. ಎಲ್ಲರಿಗೂ ಇವಾಗ ಒಂದೊಂದು ಬ್ಯಾಗ್ ಕೊಟ್ಟು ರೆಡಿ ಮಾಡ್ತಿದ್ದಾರೆ ನಮ್ಮ ಚಿಕ್ಕಿ ಹೊರಡೋಕ್ಕೆ. ಸೊ ಆಧಾರ್ ಕಾರ್ಡ್ ಎಲ್ಲ ಎತ್ಕೊಂಡಿದ್ದಾರೆ ಅಂತೆಲ್ಲ ಕೇಳ್ತಿದ್ರು. ಆಮೇಲೆ ನಮ್ಮ ಅಜ್ಜಿನೂ ಅಲ್ಲಿ ಇದತ್ರ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಬರ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಈಗ ನಾವು ಎಲ್ಲ ಬಾಯ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೆ ಹತ್ರ ಕೋತಿಗಳ ಕಾಟ ಸ್ಟಾರ್ಟ್ ಆಗಿದೆ. ಒಂದು 3 to 4 ಇಯರ್ಸಿಂದ. ಮೊದಲು ಇರಲಿಲ್ವಂತೆ. ಕೋತಿಗಳು ಬಂದು ಡಸ್ಟ್ಬಿನ್ ಆಚೆನೇ ಇಕ್ಕಿರ್ತೀವಲ್ವ, ಅದಕ್ಕೆ ಕಸ ಕಡ್ಡಿ ಎಲ್ಲ ಕಿತ್ತು ಹರಡ್ಬಿಟ್ಟು ಹೋಗೋದಂತೆ. ಅದಕ್ಕೆ ಅದನ್ನು ಡಸ್ಟ್ಬಿನ್ ಒಳಗಡೆನೇ ಇಕ್ಕೊಂತಾರೆ ಈಗ. ಮೊದಲು ನಾವೊಂದು ಟ್ಯಾಪ್ ಆಚೆ ಹಾಕ್ಸಿದ್ವಿ, ಏನಾದರೂ ಪಾತ್ರೆ ತೊಳೆಯೋಕ್ಕಾಗುತ್ತೆ, ಬಟ್ಟೆ ಒಗೆಯೋಕ್ಕಾಗುತ್ತೆ ಅಂದ್ಬಿಟ್ಟು. ಕೋತಿಗಳೆಲ್ಲ ಸ್ಟಾರ್ಟ್ ಆದಮೇಲೆ ಅವು ಅದಾಗೆ ಬಂದು ಟ್ಯಾಪ್ನೆಲ್ಲ ತಿರುಗಿಸಿ ನೀರೆಲ್ಲ ಕುಡಿದ್ಬಿಟ್ಟು ಆನಲ್ಲೇ ಬಿಟ್ಬಿಟ್ಟು ಹೋಗೋದ್ವಂತೆ. ಅದಕ್ಕೆ ಆ ಟ್ಯಾಪ್ನು ಎಲ್ಲ ತೆಗೆಸ್ಬಿಟ್ವಿ. ಇವಾಗ ಆಚೆ ಏನು ಟ್ಯಾಪ್ ಇಲ್ಲ. ನಮ್ಮ ಅಜ್ಜಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದರು. ಈಗ ನಾವು ಹೊರಡೋ ಟೈಮು 3 o'clock ಆಗಿತ್ತು. ಸೊ ನೋಡಿ ಸೋನು ಅರಿಶಿನ ಕುಂಕುಮ ಕೊಡ್ತಿದ್ದಾಳೆ. ಮಿಥುನು ಗಗನ್ ಎಲ್ಲ ರೆಡಿಯಾಗಿ ನಿಂತಿದ್ರು ಹೋಗೋಕ್ಕೆ ಅಂತ. ನಾವು ಅರಿಶಿನ ಕುಂಕುಮ ತೊಗೊಳ್ತಿರೋದು ನೋಡಿ ಹೆಂಗೆ ನೋಡ್ತವ್ರೆ, ಯಾಕೆ ನಮಗೂ ಕೊಡ್ತಿಲ್ಲ ಅಂತ. ಅವ್ರು ಗಂಡು ಮಕ್ಳಲ್ವ ಹೇಳ್ಕೊಡೋಕ್ಕಾಗುತ್ತೆ. ನೋಡಿ ನಮ್ಮ ಪಲ್ಲವಿ ಊರಿಗೆ ಹೋಗಿ ರೆಡಿ ಆಗ್ಬಿಟ್ಟು ಡ್ಯಾನ್ಸ್ ಆಡ್ತಾವಳಿ. ನೆಕ್ಸ್ಟ್ ಮೀಟಿಂಗ್ ಯಾವಾಗ ಪಲ್ಲವಿ? ನಂದು ನಿಂದು ಶೆಡ್ಯೂಲ್ ಚೆಕ್ ಮಾಡ್ಬಿಟ್ಟು ಆಮೇಲೆ ನೋಡಿ ನೋಡಿ ಹೆಂಗೆ ಹೇಳ್ತಾಳೆ ನಮ್ಮ ಪಲ್ಲವಿ. ನಾನು ತುಂಬಾ ಬಿಸಿ, ಏನು ಮಾಡೋಣ. ಯಾವ ಊರಿಗೆ ಹೋಯ್ತಿಯಮ್ಮ ಬ್ಯುಸಿ ಆಗಕ್ಕೆ? ಮಾರ್ಗೊಂಡಂಗಲ್ದಿ ಅಲ್ಲ, ಜಯಂತಿ ನಗರದಿಂದ ಕಲ್ಕೆರೆ, ಕಲ್ಕೆರೆಯಿಂದ ಚಂದ್ರದಿಂದ ಕನಕನಗರದಿಂದ ನಾವು ಮನೆಗೆ ಹೋಗ್ಬೇಕು. ಇಷ್ಟೆಲ್ಲ ಐತೆ. ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗ್ತೀವಿ. ನಮ್ಮ ಅಜ್ಜಿಗಂತೂ ಗಗನ್ ಕಂಡ್ರೆ ತುಂಬಾ ಇಷ್ಟ ನೋಡಿ. ಮನೆಗೆ ಹೋದಾದ್ಮೇಲೂ ಫೋನ್ ಮಾಡು ಮರಿಬೇಡ ಅಂತ ಎಲ್ಲ ಹೇಳಿ ಕಳಿಸ್ತಿದ್ದಾರೆ. ಬಾಯ್ ಮಾಡ್ರು, ಮಾಲಾ ಮಮ್ಮಿ ಹೇಳ್ತೈತೆ. ಸೊ ನಾವು ಅಜ್ಜಿ ಇವರಿಂದ ಬಂದು ಎಲ್ಲ ರೆಸ್ಟ್ ಮಾಡಿ ಏನೇನು ಬಟ್ಟೆ ಎಲ್ಲ ತೊಗೊಂಡೋಗಿದ್ವು ಅದನ್ನೆಲ್ಲ ವಾಶ್ಗೆ ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆದರೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿ, ಆದರೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು. ವೋಟಿಂಗ್ ಡೇ. ಆವತ್ತು ವೋಟಿಂಗ್ಗೆ ಅಂತ ನಮ್ಮ ಮಮ್ಮಿ ಪಾಪ ಹೋಗಿದ್ದರು. ಅವ್ರು ತೊಗೊಂಡೋಗಿದ್ದು ವೋಟರ್ ಐಡಿನೆಲ್ಲ ತೋರಿಸಿ, ಆಮೇಲೆ ಅವ್ರು ವೋಟ್ ಮಾಡಬೇಕಿರೋ ಲಿಸ್ಟಲ್ಲಿ ಅವ್ರ ಹೆಸರನ್ನ ಟಿಕ್ ಮಾಡಿ ಆಮೇಲೆ ಹೊರಗಡೆ ಕಳಿಸ್ತಿರ್ತಾರೆ. ಈ ಸತಿ ನಾನು ವೋಟ್ ಮಾಡ್ಬೋದಿತ್ತು, ಆದರೆ ನಂದು ವೋಟರ್ ಐ ಡಿ ಮಾಡಿಸಿರಲಿಲ್ಲ ಅಂತ ವೋಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ನೆಕ್ಸ್ಟ್ ಕಮ್ಮಿಂಗ್ ಎಲೆಕ್ಷನ್ಗೆ ನಾನು ವೋಟ್ ಮಾಡ್ಬೋದು, ನನ್ನ ಹಕ್ಕನ್ನು ನಾನು ಚಲಾಯಿಸ್ಬೋದು ಮುಂದಿನ ಎಲೆಕ್ಷನಲ್ಲಿ. ಮಿಥುನ್ ಸ್ಕೂಲ್ಗೆ ಹೋಗೋವಾಗಿಂದನೂ ಮಮ್ಮಿನೇ ಬುಕ್ಸಿಗೆ ಬೈಂಡ್ ಹಾಕ್ಕೊಡ್ತಾ ಇದ್ದಿದ್ದು. ಆದರೆ ಈ ವರ್ಷ ನಾನು ದೊಡ್ಡವನಾಗಿದ್ದೀನಿ, ನಾನೇ ಹಾಕೊತೀನಿ ಅಂತ ಹಾಕೊತಿದ್ದಾನೆ. ಇಲ್ಲಿ ಆಪಲ್ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಪಲ್ಲವಿ, ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಮ್ಯಾಂಗೋ ಇಟ್ಕೊಂಡಿದ್ದಾಳೆ, ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋತಿದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವಳನ್ನೇ ಕೇಳ್ತೀನಿ. ಏನು ಮಾಡ್ತಿದ್ಯಮ್ಮ? ಆಪಲ್ಲು ಮತ್ತು ಮ್ಯಾಂಗೋ ಎಲ್ಲ ಹಾಕಿ. ಸ್ವಲ್ಪ ಆ್ಯಪಲ್ಲು ಸ್ವಲ್ಪ ಮ್ಯಾಂಗೋ ಇತ್ತು. ಸೊ ಎರಡನ್ನೂ ಹಾಕಿ, ಅಲ್ಲ ಎರಡು ಸಪ್ರೇಟ್ ಆಗಿ ಆ್ಯಪಲ್ ಮಿಲ್ಕ್ ಶೇಕ್ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಸಮ್ಮರ್ ಸ್ಪೆಷಲ್ಗೋಸ್ಕರ ಅಂತ. ಮಮ್ಮಿ ಪಾಪ ಓಟಾಗಿ ಬಂದಿದ್ದರು. ಸೊ ಅವ್ರಿಗೆ ತಂಪಾಗಿ ಏನಾದರೂ ಮಾಡಿಕೊಡೋಣ, ಬಿಸಿಲಲ್ಲಿ ಬಂದಿರ್ತಾರೆ ಅಂದ್ಬಿಟ್ಟು ಅವರಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂದ್ಕೊಂಡೆ. ಆದರೆ ಆ್ಯಪಲ್ ಸ್ವಲ್ಪನೇ ಇದ್ದಿದ್ದ ಕಾರಣ ಆ್ಯಪಲ್ ಕಸ್ಟರ್ಡ್ ಮಾಡಿದ್ದೆ, ಆಮೇಲೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ. ಯಾವಾಗಲೂ ಪಲ್ಲವಿ ಎಲ್ರಿಗೂ ಮೆಹಂದಿ ಹಾಕ್ತಾಯಿದ್ಲು. ಇವತ್ತು ಶಿಲ್ಪ ಪಲ್ಲವಿಗೆ ಮೆಹಂದಿ ಹಾಕ್ತಾಯಿದ್ದಾರೆ. ಹೇಗೆ ಹಾಕ್ತಾಯಿದ್ದಾರೆ ನೋಡೋಣ ಬನ್ನಿ.
ಬಂದಂಗೆ ಆಗ್ತಾ ಇದೀಯಾ ಇಲ್ಲ ಗೈಸ್ ಚೆನ್ನಾಗಿದೆ ನೋಡಿ. ಆನೆ, ರೋಸು, ಮತ್ತಿನ್ನೇನಿದೆ? ಇಲ್ಲೊಂದು ಲೀವ್ಸು, ಮತ್ತೆ ಅಷ್ಟೇ ಸದ್ಯಕ್ಕೆ. ಇಲ್ಲೊಂದು ಹೂಮಾಲೆ, ಇಲ್ಲೊಂದು ತೋರಣ. ಸದ್ಯಕ್ಕೆ ಈಗ ಇಷ್ಟ ಹಾಕಿದ್ದಾರೆ, ಮುಂದೆ ತೋರಿಸ್ತೀನಿ ಹೇಗೆ ಹಾಕಿದ್ದಾರೆ ಮೆಹಂದಿ ಅಂತೇಳಿ. ಏನು ಇಷ್ಟೊಂದು ಐಟಮ್ಸ್ ಇದೆ ಅಂತ ನೋಡ್ತಿದ್ದೀರಾ. ಟೈಮ್ ಈಗ 6 o'clock ಆಯಿತು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಆಗಿದೆ. ಸೊ ಏನೇನು ತಂದಿದ್ದೀವಿ ಅಂದರೆ ಜಿಲೇಬಿ, ಆಮೇಲೆ ಇದು ನಾನು ಮಾಡಿದ್ನಲ್ವ ಮ್ಯಾಂಗೋ ಮಿಲ್ಕ್ ಶೇಕು, ಆಮೇಲೆ ಇದು ಕಸ್ಟರ್ಡ್ ಆ್ಯಪಲ್ ರೆಸಿಪಿ, ಇದು ಸಮೋಸ, ಅದಕ್ಕೆ ಚಟ್ನಿ, ಆ್ಯಪಲ್ ಫ್ರೂಟ್ ಕಸ್ಟರ್ಡ್. ಸೊ ಇಷ್ಟೆಲ್ಲ ರೆಸಿಪಿ ಇವತ್ತಿನ ಸ್ನ್ಯಾಕ್ಸಿಗೆ. ಸೊ ಮಧ್ಯಾಹ್ನ ಅಪ್ಪ ಅಮ್ಮನಿಗೆ ಜ್ಯೂಸ್ ಕೊಟ್ಟರೆ ತಣ್ಣಗಾಗಲಿ ಫ್ರಿಜ್ಜಲ್ಲಿ ಇಕ್ಕು ಅಂದರು. ಸೊ ಇಕ್ಕಿ ಅಲ್ಲೇ ಮರ್ತೋಗ್ಬಿಟ್ಟಿದ್ವಿ. ಸೊ ಸ್ನ್ಯಾಕ್ಸ್ ಟೈಮ್ಗೆ ಎತ್ಕೊಂಡು ನೆನ್ಪು ಮಾಡಿಕೊಂಡು ಕುಡಿತಾ ಇರುವಾಗ ನಮ್ಮ ಮಮ್ಮಿಯವರ ಫ್ರೆಂಡ್ ಬಂದಿದ್ದರು, ಸರಿತಾ ಆಂಟಿ. ಮೆಹಂದಿ ಸಡಗರ ಇನ್ನೂ ಮುಗ್ದಿಲ್ಲ. ಈ ಕೈಗೆ ಹಾಕ್ತಾ ಇದ್ದಾಳೆ. ಈ ಕೈ ತುಂಬ ಬರೀ ರೋಸಸ್ಸೇ ಇದೆ. ನಾವು ಒಂದು ವಾರ ಇರಲಿಲ್ವಲ್ಲ, ಶಿಲ್ಪನ ಒಬ್ಬಳನ್ನೇ ಬಿಟ್ಟು ಹೋಗಿದ್ವಲ್ಲ, ಅದಕ್ಕೆ ವಾರ ಪೂರ್ತಿ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನೋಡಿ ಫುಲ್ಲು ಮೆಹಂದಿ ಆ ಕೈಗೆ ಈ ಕೈಗೆ ಎಲ್ಲ ಮೆಹಂದಿ ಹಾಕ್ತಾ ಇದ್ದಾರೆ. ಪಲ್ಲವಿ ಈಗ ಎಕ್ಸ್ಪೆರಿಮೆಂಟ್ ಪಲ್ಲವಿ ಮೇಲೆ. ನೀವು ಯಾರಾದರೂ ಬೇಕಂದರೆ ಪಲ್ಲವಿ ಮಾಲಾ ಅವ್ರಿಗೆ ಕಮೆಂಟ್ ಮಾಡಿ. ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಇರೋರು ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.